ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿರಾಗ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಚಾಟ್ ಜಿ ಪಿ ಟಿನಲ್ಲಿ ನಮ್ಮ ಕೈ ಪಿಕ್ಚರ್ ಹಾಕಿದ್ರೆ ನಮ್ಮ ಭವಿಷ್ಯ ನೋಡ್ಬೋದಂತೆ. ಸೊ ನೋಡೋಣ ಬನ್ನಿ. ಮೊದಲಿಗೆ ನಾನು ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಫೋಟೋ ತೆಗೆದಿಟ್ಕೊಂಡಿದ್ದೀನಿ, ನನ್ನದು ಕೈ ಹಸ್ತದ ಫೋಟೋನ. ಸೊ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಏನು ಹಾಕ್ತಿದ್ದೀನಿ ಟೈಪ್ ಮಾಡಿ ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ಹಾಗೆ ಟೈಪ್ ಮಾಡಿ ಹಾಕಿ. ಇಲ್ಲಿ ನನ್ನ ಭವಿಷ್ಯ ಬರ್ತಾಯಿದೆ ನೋಡಿ, ಎಲ್ಲ ಇಂಗ್ಲೀಷಲ್ಲಿ ಬಂತು. ನಮಗೆ ಕನ್ನಡ ಬೇಕು ಅಂತಂದರೆ ರೀರೈಟ್ ದಿಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿ, ಇಲ್ಲ ಕನ್ನಡ ಅಂತ ಕೊಡಿ, ಬರೀ ಸಾಕು. ಅಲ್ಲಿ ಕನ್ನಡ ಬರುತ್ತೆ ನೋಡಿ. ನಾನು ಟೈಪ್ ಮಾಡ್ತಾಯಿದ್ದೀನಿ ರೀರೈಟ್. ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಬಂತು ನೋಡಿ ನನ್ನ ಭವಿಷ್ಯ. ತಲೆ ರೇಖೆ, ಹೃದಯ ರೇಖೆ, ಹಾಗೆ ನೆಕ್ಸ್ಟು ಜೀವನ ರೇಖೆ, ಹೀಗೆ ಎಲ್ಲ ಬರ್ತಿದೆ. ಈ ಥರ ಗಮನಾರ್ಹ ಅಂಶಗಳು ಅಂತ ಬರ್ತಿದೆ. ಸೊ ಪೂರ್ತಿಯಾಗಿ ಓದೋಕ್ಕೋಸ್ಕರ ವಿಧಿ ರೇಖೆ, ಭವಿಷ್ಯ ಪರಿಚಯ, ಹಾಗೆ ನೋಡ್ತಾ ಹೋದರೆ ಆರೋಗ್ಯದ್ದು ಎಲ್ಲ ಬರ್ತಾಯಿದೆ. ಸೊ ಮುಂದೆ ಇಲ್ಲಿ ನೀವು ವಿವಾಹ, ಹಣ, ಪ್ರಯಾಣ ಮೊದಲಾದ ನಿರ್ದಿಷ್ಟ ವಿಷಯಗಳ ಬಗ್ಗೆ ತಿಳಿಯಲು ಇಚ್ಛಿಸಿದ್ದರೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ನಾನು ಎಸ್ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿ ಹೆಂಗೆ ಬರುತ್ತೆ ಅಂತ. ಸೊ ಇದರಿಂದ ಯಾರಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಏನೋ ಗೊತ್ತಿಲ್ಲ, ಎಷ್ಟು ಸರಿನೋ ಏನೋ ಗೊತ್ತಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಒಂಥರ ಇದರಿಂದ ನೋಡೋದ್ರಿಂದ ನಮ್ಮ ಮನಸ್ಸಿಗೂ ಮುಂದೆ ನಾವೇನೋ ಒಂದು ದೊಡ್ಡ ಅಚೀವ್ ಮಾಡ್ತೀವಿ ಅನ್ನೋ ಒಂದು ಹೋಪ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾವು ಆಸ್ಟ್ರಾಲಜಿಸ್ ಹೇಳೋ ಅಂಥವ್ರ ಹತ್ರ ಹೋಗ್ತೀವಿ. ಸೊ ಹೆಂಗೆ ಏನು ನಮ್ಮ ಹೆಸ್ರು ಬಲ ಏನು ಅಂತ ಕೇಳಿ ತಿಳ್ಕೊತೀವಿ. ಸೊ ಈಗ ಅವರು ನಿಮಗೆ ಸರ್ಪದೋಷ ಇದೆ, ಸರ್ಪ ಸಂಸ್ಕಾರ ಮಾಡಿಸಿ, ಇಲ್ಲ ಅಂದರೆ ಈಶ್ವರಂಗೆ ರುದ್ರಾಭಿಷೇಕ ಮಾಡಿಸಿ ಅಂತ ಹೇಳಿ ಒಂದು ಸಜೆಷನ್ ಕೊಡ್ತಾರೆ. ಹಂಗೆ ಇಲ್ಲೂ ನಾವು ನೋಡ್ಕೊಂಡು ಹೋಗ್ತಿದ್ರೆ ನಮ್ಮ ಜೀವನದಲ್ಲೂ ಮುಂದೆ ಒಂದು ಅಚೀವ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಹೋಪ್ ಬರುತ್ತೆ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ಹೆಚ್ಚಿನ ಮಾಹಿತಿ ವಿಡಿಯೋಗಾಗಿ ಚಿರಾಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟು ಆಲ್.